ಹಾಯ್ ಹಲೋ ವೀಕ್ಷಕರೇ, ಎಲ್ಲ ಹೇಗಿದ್ದೀರಾ? ನಾನು ಈ ದಿನ ನಿಮಗೆ ಮನೆಯಲ್ಲೇ ಫಿಶ್ ಫ್ರೈ ಮಸಾಲವನ್ನು ಹೇಗೆ ರೆಡಿ ಮಾಡಿಕೊಂಡು ಫಿಶ್ ಫ್ರೈಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನಾನು ಫಿಶ್ ಫ್ರೈ ಮಾಡುವಾಗ ಒಂದು ಟ್ರಿಕ್ಸನ್ನು ಯೂಸ್ ಮಾಡ್ತೀನಿ. ಆ ಟ್ರಿಕ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಏನೇನೆಲ್ಲ ಬೇಕು ಅಂತ ಹೇಳಿ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಬಾಂಗ್ಡಾ ಫಿಶನ್ನು ತೊಗೊಂಡಿದ್ದೀನಿ. ನೀವು ಯಾವ ಫಿಶ್ ಆದರೂ ತೊಗೊಳ್ಳಿ. ಇದೇ ಥರ ನೀವು ಮಸಾಲವನ್ನು ರೆಡಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಟೇಸ್ಟು ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಸೊ ಹೇಗೆ ಏನೇನು ಹಾಕ್ಕೋಬೇಕು ಅಂತ ಹೇಳಿ ನೋಡೋಣ. ಅಚ್ಕಾರದ ಪುಡಿಯನ್ನು ತೊಗೊಂಡಿದ್ದೀನಿ. ಈ ಸ್ಪೂನ್ ಅಳತೆಯಲ್ಲಿ ನಾನು 1-2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಅಂದರೆ ಅರ್ಧ kg ಫಿಶ್ಗೆ ಎಷ್ಟು ಬೇಕಾಗುತ್ತೆ ಅನ್ನೋದ್ರ ಮೇಲೆ ತೊಗೊಂಡಿದ್ದೀನಿ. ನೀವು ಅಷ್ಟೇ, ನೀವು ಮಾಡುವಾಗ ಎಷ್ಟು ಅಳತೆಯಲ್ಲಿ ತೊಗೊಳ್ತೀರಾ ಆ ಮೆಜರ್ಮೆಂಟ್ ಮೇಲೆ ನೀವು ಖಾರಕ್ಕೆ ತಕ್ಕಂತೆ ನೀವು ತೊಗೊಳ್ಳಿ. ನೆಕ್ಸ್ಟ್ ಧನಿಯಾ ಪೌಡರು 1 ಸ್ಪೂನ್ ಅಳತೆಯಲ್ಲಿ ನಾನು ಧನಿಯಾ ಪೌಡರನ್ನು ಹಾಕೊಂಡಿದ್ದೀನಿ. ಸೊ ನೀವು ಒಂದು ಸ್ವಲ್ಪ ಜಾಸ್ತಿನಾದರೂ ತೊಗೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. 1/4 ಸ್ಪೂನಷ್ಟು ಅರಿಶಿನ ಪುಡಿ. ನೆಕ್ಸ್ಟ್ ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ. ಹುಣಸೆ ಹಣ್ಣಿನ ರಸವನ್ನು ತೊಗೋಬಾರ್ದು. ಯಾಕೆ ಅಂತಂದರೆ ನೀವು ಫ್ರೈ ಮಾಡುವಾಗ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಹಾಗಾಗಿ ನೀವು ಆದಷ್ಟು ನಿಂಬೆಹಣ್ಣಿನ ರಸದಲ್ಲೇ ಮಾಡಿ, ಇಲ್ಲಾಂದರೆ ವಿನೆಗರ್ ಆ ಥರ ಬಳಸ್ಕೋಬೋದು. ನಿಮಗೆ ಹುಳಿ ಎಷ್ಟು ಬೇಕಾಗುತ್ತೆ ಅಳತೆ ಮೇಲೆ. ಒಂದು ಸ್ವಲ್ಪ ಫಿಶ್ ಫ್ರೈಗೆಲ್ಲ ಸ್ವಲ್ಪ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರೋದು. ಸೊ ನೋಡಿ ಹಾಕೋಬೇಕು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡಿಕೊಂಡು, ಅಂದರೆ ಒಂದ್ಸರಿ ಕಲಸಿದ ಮೇಲೆ ಟೇಸ್ಟನ್ನು ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ತೋರಿಸ್ತಿರುವಂತಹ ಐಟಮ್ ಬಂದು ಇದೇ ಸೀಕ್ರೆಟ್ ಐಟಮ್. ಇದೇನಪ್ಪ ಅಂತ ಅಂದರೆ ಕಬಾಬ್ ಪೌಡರು. ನೀವು ಮನೇಲಿ ಮಾಡುವಂತಹ ಫಿಶ್ ಫ್ರೈ ತುಂಬ ಚೆನ್ನಾಗಿ ಹೋಟೆಲ್ ಸ್ಟೈಲಲ್ಲಿ ಆಗಬೇಕು ಅಂತ ಅಂದರೆ ನೀವು ಮೇಯ್ನಾಗಿ ಬಳಸಬೇಕಾಗಿರೋದು ಕಬಾಬ್ ಪೌಡ್ರನ್ನ. ನೀವು ಯಾವುದಾದ್ರೂ ತೊಗೊಳ್ಳಿ, ಚಿಕನ್ ಕಬಾಬ್ ಪೌಡ್ರನ್ನ ತೊಗೊಳ್ಳಿ. 1-2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅಂದರೆ ನೀವು ಕಾರ್ನ್ಫ್ಲೋರ್ ಹಾಕ್ಕೊಳ್ತೀರಾ, ಅದು ಹಿಟ್ಟೆಲ್ಲ ಹಿಡಿಬೇಕು ಅಂತ ಹೇಳಿ, ಕರೆಕ್ಟಾಗಿ ಮಸಾಲೆ ಹಿಡಿಬೇಕು ಅಂತ ಹೇಳಿ. ಕೆಲವರೆಲ್ಲ ಕಡಲೆ ಹಿಟ್ಟನ್ನು ಬಳಸ್ತಾರೆ, ಇಲ್ಲಾಂದರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾರೆ. ಅದು ಯಾವುದು ಬೇಡ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಜಸ್ಟ್ 1-2 ಸ್ಪೂನ್ ಅಷ್ಟು ನೀವು ಕಬಾಬ್ ಪೌಡ್ರನ್ನ ಯಾವುದಾದ್ರೂ ತೊಗೋಬೋದು. ನಾನಿಲ್ಲಿ GFC ಕಬಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ. 1-2 ಸ್ಪೂನನ್ನು ಆ್ಯಡ್ ಮಾಡಿ ನೀವು ಮಾಡಿ ನೋಡಿ, ಆವಾಗ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಇದೇ ಸೀಕ್ರೆಟ್ ಪಾಯಿಂಟ್ ಫ್ರೆಂಡ್ಸ್. ಇವಾಗ ತೊಗೊಂಡಿರುವಂತಹ ಪ್ರತಿಯೊಂದು ಐಟಮನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನು ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಕಬಾಬ್ ಪೌಡರು, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ನಿಂಬೆಹಣ್ಣಿನ ರಸವನ್ನು ಆ್ಯಡ್ ಮಾಡಿ ಕೈಯಲ್ಲೇ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಕೈಯಲ್ಲೇ ಕಲಿಸ್ಕೊಳ್ಳಿ, ಯಾವುದೇ ಗಂಟು ಉಳಿಯೋದಿಲ್ಲ, ನೀಟಾಗಿ ಆಗುತ್ತೆ ಕಲಿಸ್ಕೊಂಡಿರೋದು. ಒಂದು ವೇಳೆ ನಿಮಗೆ ನಿಂಬೆಹಣ್ಣಿನ ರಸ ಕಡಿಮೆ ಆಯಿತು ಅಂದರೆ ಸ್ವಲ್ಪ ನೀವು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹುಳಿ ಕಡಿಮೆ ಆಯಿತು ಅಂತಂದರೆ ಮತ್ತೆ ನಿಂಬೆಹಣ್ಣಿನ ರಸವನ್ನೇ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈ ಅಳತೆಯಲ್ಲಿ ಕಲಿಸ್ಕೋಬೇಕು. ಕರೆಕ್ಟಾಗಿ ನೀವು ಹಚ್ಚೋಕ್ಕಿಂತ ಮುಂಚೆ ಏನು ಮಾಡಿ ಅಂತ ಅಂದರೆ, ಫಿಶ್ಗೆ ಹಚ್ಕೊಳ್ಳೋಕ್ಕಿಂತ ಮುಂಚೆನೇ ಹುಳಿ ಮತ್ತು ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ಮೊದಲೇ ಟೇಸ್ಟ್ ಮಾಡಿ ಆಮೇಲೆ ನೀವು ಫಿಶ್ಗೆ ಹಚ್ಚಬೇಕು. ನೋಡಿ, ಈ ಥರ ಫಿಶ್ಗೆ ಹಚ್ಕೊಳ್ತಾ ಬನ್ನಿ 2 ಪಾರ್ಟು. ಹಚ್ಬಿಟ್ಟು ಒಂದು 20 ಮಿನಿಟ್ಸು ಸೈಡಲ್ಲಿ ಎತ್ತಿಟ್ಬಿಡಿ. ಆಮೇಲೆ ನೀವು ಆಯಿಲ್ ಫ್ರೈ ಮಾಡೋದಾದರೆ ಆಯಿಲ್ ಫ್ರೈ ಮಾಡ್ಕೊಳ್ಳಿ, ತವಾ ಫ್ರೈ ಮಾಡೋದಾದರೆ ತವಾ ಫ್ರೈ ಮಾಡ್ಕೊಳ್ಳಿ. ನಾನು ಆಯಿಲ್ ಫ್ರೈ ಮಾಡ್ತೀನಿ ಯಾವಾಗಲೂ. ತವಾ ಫ್ರೈ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಆಯಿಲ್ ಫ್ರೈಯೇ ಮಾಡೋದು. ಆಯಿಲ್ ಫ್ರೈ ಮಾಡುವಾಗ ಏನು ಮಾಡಬೇಕು ಅಂತಂದರೆ, ಬಾಣಲೆಗೆ ಫುಲ್ ಆಯಿಲ್ ಹಾಕ್ಕೊಂಡು ಏನು ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಹಾಕ್ಕೊಂಡಿರೋ ಆಯಿಲೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಒಂದೊಂದೇ ಫಿಶ್ಶು ಬೇಯಬೇಕು, ಅಷ್ಟು ಪ್ರಮಾಣದಲ್ಲಿ ನೀವು ಆಯಿಲನ್ನು ತೊಗೊಳ್ಳಿ. ಸಣ್ಣ ಫ್ರೆಂಡ್ಸ್, ನೋಡಿ, ಈ ಥರ ನಾನು ಮಸಾಲೆಯನ್ನು ಹಚ್ಬಿಟ್ಟು ಒಂದು 20 ಮಿನಿಟ್ಸ್ ಅಥವಾ 25 ಮಿನಿಟ್ಸ್ ಬಿಟ್ಬಿಡಿ. ಯಾಕಂತಂದರೆ ಅದರಲ್ಲಿರುವಂಥ ಖಾರ, ಉಪ್ಪು, ಹುಳಿ ಎಲ್ಲ ಅದಕ್ಕೆ ನೀಟಾಗಿ ಮಿಕ್ಸ್ ಆಗಬೇಕು. ಆಗ ನೀವು ಮಾಡಿ ಚೆನ್ನಾಗಿರುತ್ತೆ.